PRD Education Trust registered Bharat Institute of Schooling Education. ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ. ಪ್ರವೇಶಗಳು ಪ್ರಾರಂಭವಾಗಿವೆ. ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ, ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ. ವಿಳಾಸ: ಸ್ಟೇಷನ್ ವೃತ್ತ, ಬಾಲಾಜಿ ಕಾಂಪ್ಲೆಕ್ಸ್, ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ, ರಾಯಚೂರು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9494161776 ಹಾಗೂ 8050151776. ಮಾನ್ವಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಸಾಮಾಜಿಕ ಕಾರ್ಯಕರ್ತರಾದ ಬಸವಪ್ರಭು ಮೇಧಾ ಮಾತನಾಡಿ, ಮಾನ್ವಿ ಪಟ್ಟಣದಲ್ಲಿನ ಬಸವ ವೃತ್ತದಿಂದ ಪುರಸಭೆ ಕಚೇರಿಯವರೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ 2023-24ನೇ ಅನುದಾನದಲ್ಲಿ 1 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವ ಸಿಸಿ ರಸ್ತೆಯ ಕಾಮಗಾರಿ ಅತ್ಯಂತ ಕಳಪೆಯಾಗಿದ್ದು, ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು ಹಾಗೂ ಲೋಕೋಪಯೋಗಿ ಇಲಾಖೆಯ ಎಇಇ ಶ್ಯಾಮಲಪ್ಪ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಸಂಪೂರ್ಣವಾದ ಬಿಲ್ ಪಾವತಿಯನ್ನು ತಡೆ ಹಿಡಿಯಬೇಕು. ಮರು ಕಾಮಗಾರಿ ಪ್ರಾರಂಭಿಸಿ ಉತ್ತಮ ಗುಣಮಟ್ಟದ ಸಿಸಿ ರಸ್ತೆಯನ್ನು ನಿರ್ಮಾಣ ಮಾಡುವುದಕ್ಕೆ ಕ್ರಮ ಕೈಗೊಳ್ಳಬೇಕು. ಇಲ್ಲದೇ ಇದ್ದಲ್ಲಿ ಜನವರಿ 26ರಂದು ಬಸವ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ದೀಡು ನಮಸ್ಕಾರ ಹಾಕುವ ಮೂಲಕ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಈಗಾಗಲೇ ಉತ್ತಮವಾಗಿರುವಂತಹ ಗುಣಮಟ್ಟ ರಸ್ತೆಯನ್ನ ಮಾಡಿ ಸಾರ್ವಜನಿಕರ ಹಣವನ್ನ ಪೋಲು ಮಾಡಿ ಅಥವಾ ನಿಮ್ಮ ಯಾವುದೋ ಕಾರ್ಯಕರ್ತರಿಗೆ ಲಾಭ ಮಾಡುವಂತಹ ಉದ್ದೇಶದಿಂದ ಈ ರಸ್ತೆ ಮಾಡೋದು ಅವಶ್ಯಕತೆ ಇಲ್ಲ, ಚೆನ್ನಾಗಿದೆ, ಇದು ಮಾಡಬೇಡಿ ಅಂತ ಹೇಳಿ ನಾವು ಸಾಕಷ್ಟು ಬೇರೆ ದೂರು ಕೊಟ್ಟಿದ್ದೀವಿ. ಸಚಿವರು ಕೂಡ ನೀವೇನಪ್ಪ ಅಭಿವೃದ್ಧಿ ವಿರುದ್ಧವಾಗಿ ಹೇಳಿದೇನೋ ಅಂತ ಹೇಳಿ ನಮ್ಮ ಮೇಲೆ ಆರೋಪ ಮಾಡಿದ್ರು. ಆದ್ರೂ ಕೂಡ ನಾವೆಲ್ಲರೂ ರಸ್ತೆ ಸಂಬಂಧಪಟ್ಟಾಗ ಉತ್ತಮ ಗುಣಮಟ್ಟ ಕಾಮಗಾರಿ ಮಾಡಿ ಅಂತ ಹೇಳಿ ಇವರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇವತ್ತು ಯಾವುದೇ ನಮ್ಮ ಸಾರ್ವಜನಿಕರ ಮನವಿಗಳನ್ನ ಪರಿಗಣನೆ ತೆಗೆದುಕೊಳ್ಳದೆ ಕೇವಲ ಕಾರ್ಯಕರ್ತರ ಉದ್ದೇಶಕ್ಕನ್ನೇ ಇವತ್ತು ಸಾರ್ವಜನಿಕರ 1 ಕೋಟಿ ಹಣವನ್ನ ರಸ್ತೆ ಮೇಲೆ ಹಾಕಿ ಇವತ್ತು ರಸ್ತೆ ಸಂಪೂರ್ಣವಾಗಿ ಹಾಳಾಗಕ್ಕೆ ಕಾರಣ ಈ ಭಾಗದ ಜನಪ್ರತಿನಿಧಿಗಳ ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಎದ್ದು ಕಾಣಕತ್ತದ. ತಾವು ಗೊತ್ತಿರಬಹುದು, ಈಗಾಗಲೇ ಬಂಪರ್ ಕಾಂಪ್ಲೆಕ್ಸ್ ಆಗಿರ್ಬೋದು ಅಥವಾ ಹಿಂದುಗಡೆ ಸಿಸಿ ರಸ್ತೆ, ರೋಹಿಣಿ ಆಸ್ಪತ್ರೆ ಸಿಸಿ ರಸ್ತೆ, ಆ ಭಾಗದ ಜನರು ಇವತ್ತಿಗೂ ಶಾಪ ಹಾಕ್ತಾರ. ಯಾಕೆ ಹಾಕ್ತಾರಪ್ಪ ಅಂತಂದ್ರೆ ಆ ರಸ್ತೆ ಸಂಪೂರ್ಣ ಆಗಿದ ತಿಂಗಳಲ್ಲೇ ಕೆಟ್ಟೋಗ್ಬಿಡ್ತೀವಿ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಈ ಭಾಗ ಇವತ್ತು ಅಧಿಕಾರದಲ್ಲಿ ಇರ್ತಕ್ಕಂಥ ಇವರಾದ್ರೂ ಉತ್ತಮ ರಸ್ತೆ ಮಾಡ್ತಾರೆ ಅಂತ ಹೇಳಿ ನೋಡೋಣ, ನಾವು ಕಾಯ್ಕೊಂತಿರೋಣ ಅಂತ ಹೇಳಿ ವೇಟ್ ಮಾಡಿದ್ರೆ ಇವತ್ತು ಇವ್ರದ್ದು ಅದೇ ಪರಿಸ್ಥಿತಿ ಆಯ್ತು. 1 ಕೋಟಿ ರೂಪಾಯಿ ನಿರ್ಣಯ ಹಾಕಿದಂಗೆ ಆಗ್ಬಿಡೋದು. ಇವತ್ತು ಸಂಪೂರ್ಣ ಧೂಳುಮಯ. ನೀವು ನೋಡ್ಬೋದು, ಆ ಭಾಗದ ಮಕ್ಕಳಿಗೆ ಅಥವಾ ವೃದ್ಧರಿಗೆ ಆ ರಸ್ತೆ ಓಡಾಡಬೇಕಂದ್ರೆ ಬಹಳ ಸಮಸ್ಯೆ ಆಗ್ತದ. ಏನಪ್ಪ ಅಂದ್ರೆ ಡಸ್ಟ್ ಆಗ್ಬಿಟ್ರೆ ಎಲ್ಲ ಕೂಡ ಡಸ್ಟ್ನಿಂದ ಮಾಡಿಬಿಟ್ರೆ ರೋಡ್. ನಮ್ದು ಮನವಿ ಸ್ಪಷ್ಟ ಇದೆ. ಈ ಭಾಗದ ಸಚಿವರಿಗೆ ಅಥವಾ ಉಸ್ತುವಾರಿ ಸಚಿವರಿಗೆ ಅಥವಾ ತಹಸೀಲ್ದಾರ್ ಅವರಿಗೆ ಅಥವಾ PW ನಾವೆಲ್ಲರಿಗೂ ಒಂದೇ ರಿಕ್ವೆಸ್ಟ್ ಮಾಡೋದು, ನೀವೇನಾದ್ರೂ ಜನವರಿ 25 ಒಳಗಡೆ ನಮಗೊಂದು ಸ್ಪಷ್ಟ ಮಾಹಿತಿ ಕೊಡಬೇಕು. ಆ ರಸ್ತೆನ ಕಿತ್ತಿ ನಾವು ಮತ್ತೆ ಹೊರ ನಿರ್ಮಾಣ ಮಾಡ್ತೀವಿ, ಇಲ್ಲ ಆ ಹಣವನ್ನ ಮುಟ್ಕೊಂಡು ಹಾಕೇಬೇಕು. ಯಾರು ಗುತ್ತಿಗೆದಾರರಿಗೆ ಹಣ ಪಾವತಿ ಮಾಡಕತ್ತಲ್ಲ ಅವ್ರನ್ನ ಮುಟ್ಕೊಂಡು ಹಾಕೇಬೇಕು. ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸಬೇಕು. ಮತ್ತು AW ಶ್ಯಾಮಲಪ್ಪ ನಾವೆಲ್ಲರೂ ಸಾಕಷ್ಟು ಕೇವಲ ನಾವಷ್ಟೇ ಅಲ್ಲ ದೂರು ಕೊಟ್ಟಿರೋದು. ಈ ಇರ್ತಕ್ಕಂಥ ಸಾರ್ವಜನಿಕರು ಮಾನವೀಯ ಇರ್ತಕ್ಕಂಥವ್ರು ಬಹಳಷ್ಟು ಜನ ದೂರು ಕೊಟ್ಟಲ್ಲ. ಅದು 10 ವರ್ಷ ಆದ್ರೂ ಆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದಿಲ್ಲ, ಕೇವಲ ಮೇಲ್ಪದರ ಹಾಳಾಗಿತ್ತು. ಮೇಲ್ಪದರ ಹಾಳಾಗಿತ್ತು ಅಷ್ಟೇ, ಏನೇನಾಗಿದ್ದಿಲ್ಲ. ಕಾರ್ಯ PW ಅವರು ಅವರೇ ಒಂದು ರಿಪೋರ್ಟ್ ತಾಂತ್ರಿಕ ವರದಿ ಕೊಡ್ತಾರ, ಮೇಲ್ಪದರ ಅಷ್ಟೇ ಹಾಳಾಗಿತ್ತು ಅಂತ ಹೇಳಿ. ನೀವು ಹಾಕಿದ್ದು ಇವತ್ತು ರಸ್ತೆ ನಾವು PW ಶ್ಯಾಮಲಪ್ಪ ಕೇಳ್ತೀರಿ, ನೀನ್ ಇವತ್ತೇನು 1 ಕೋಟಿ ರೂಪಾಯಿ ರಸ್ತೆ ಹಾಕಿದಿಲ್ಲಪ್ಪ, ಹಾಕಿದ್ರೆ ನಿನ್ ಕಾಮಗಾರಿ ಪ್ರಗತಿಲ್ಲ, ಮುಗಿದಲ್ಲ. ನೀನ್ ಆ ಜಾಗದಲ್ಲಿ ಬಂದು ನೋಡಿ. ಇವಾಗ ನಾನ್ ಶ್ಯಾಮಲಪ್ಪಗ ನಾನು ಕೇಳ್ತೀನಿ, ನೀನೇನಾದ್ರು ಹೌದಪ್ಪ ನಾನು ಕಾನೂನು ಪ್ರಕಾರ ಕೆಲಸ ಮಾಡ್ತೀನಿ, ನಾನು ಇಷ್ಟೇಂದ ಅಂತ ಬಂದ ನೀನ್ ಆ ಜಾಗದಾಗ ಬಂದಿವತ್ತ ಪರೀಕ್ಷೆ ಮಾಡು. ಜಾಗ ಇಲ್ಲ ಸಚಿವರು ಬಂದು ಪರೀಕ್ಷೆ ಮಾಡಿ. ಒಂದ್ ವೇಳೆ ಯಾವ್ದು ಕೆಲಸ ಆಗಿಲ್ಲ ಅಂದ್ರೆ ನಾವು ದಿನಾಂಕ 26ನೇ ತಾರೀಕು 25 ಗಡುವು ಇರ್ತೀವಿ. 26ನೇ ತಾರೀಕು 25 ಬಗೆಹರಲ್ಲ ಅಂದ್ರೆ 26ನೇ ಗಣರಾಜ್ಯೋತ್ಸವ ದಿನದಂದ ಅದೇ ರಸ್ತೆ ಮೇಲೆ ಬಸವ ವೃತ್ತದಿಂದ ತಹಸೀಲ್ ಕಚೇರಿವರೆಗೆ ನೀರು ನಮಸ್ಕಾರ ಹಾಕಕ್ಕೆ ನಾವೆಲ್ಲ ಸಿದ್ಧ ಆಗಿದ್ದೀವಿ. ಇದನ್ನ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಕಡೆಗಣನೆ ಮಾಡಕ್ ಹೋಗಬಾರದು. ನಮಗೆ ಒಂದು ಸ್ಪಷ್ಟ ಮಾಹಿತಿ ಕೊಟ್ಟಿಲ್ಲ ಅಂತಂದ್ರೆ
ರಸ್ತೆ ಕಾಮಗಾರಿಯನ್ನ ಮಾಡಿದ್ದು ಆ ವಿಷಯವಾಗಿ ನಾವು ಮುಂಚೆ ಎಸ್ಟಿಮೇಟ್ ಕಾಪಿ ತಗೊಂಡು ಆ ಎಸ್ಟಿಮೇಟ್ ಪ್ರಕಾರ ಮಾಡಿ ಮತ್ತೆ ಸಂಬಂಧಪಟ್ಟ ಶಾಸಕರಿಗೆ ಆಗಿರ್ಬೋದು, ಸಚಿವರಿಗೆ ಆಗಿರ್ಬೋದು, ಮತ್ತೆ DC ಅವರಿಗೆ, AC ಅವರಿಗೆ, ಮತ್ತೆ AWE ಈ ಎಲ್ಲಾ ಇಲಾಖೆಗೂ ಕೂಡ ನಾವು ಪತ್ರದ ಮೂಲಕ ವ್ಯವಹಾರಗಳನ್ನು ಮಾಡಿದ್ವಿ. ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ ಸ್ಪಷ್ಟವಾಗಿ, ಇಲ್ಲ ಅದು ಮೇಲ್ಪತ್ರ ಹಾಳಾಗಿದೆ, ಹಾಗಾಗಿ ನಾವು ಆ CC ರಸ್ತೆನ ಪುನಃ ಮಾಡಬೇಕು ಸಾರ್ವಜನಿಕರ ಅನುಕೂಲಕ್ಕಾಗಿ ಅಂತ ಹೇಳಿದ್ರು. ಸರಿ, ಸಾರ್ವಜನಿಕರ ಅನುಕೂಲಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಗೆ ಹೆಮ್ಮೆಯ ವಿಷಯ ಮಾಡಲಿ. ಆದ್ರೆ ಆ ಹೆಸರು ಹೇಳಿಕೊಂಡು, ಸಾರ್ವಜನಿಕರ ಹೆಸರು ಹೇಳಿಕೊಂಡು 1 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಯನ್ನು ಹಗಲು ದರೋಡೆ ಮಾಡಿರ್ತಾರೆ. ಇವತ್ತು ಈ ಸಂಬಂಧಪಟ್ಟ ಇಲಾಖೆಯವರು ಗುತ್ತಿಗೆದಾರರ ಜೊತೆ ಸೇರ್ಕೊಂಡು ನೀವು ನೋಡ್ಬೋದು. ಬೇಕಾದ್ರೆ ನಾವೆಲ್ಲ ಫೋಟೋಸ್ಗಳು ತಂದಿದ್ದೀವಿ ಆಲ್ರೆಡಿ. ಇನ್ನೂ ಅದು ಕಾಮಗಾರಿನೇ ಮುಗ್ದಿಲ್ಲ, ಆದ್ರೆ ಎಲ್ಲ ರಸ್ತೆ ಕಿತ್ತೋಗ್ಬಿಟ್ಟಿದೆ ಸರ್. ಈ ರೀತಿ ಅನ್ನೋ ವ್ಯವಸ್ಥೆ ಇದೆ. ಹಾಗಾಗಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಕಾಮಗಾರಿ ಮಾಡೋದಕ್ಕೆ ನಮ್ಗೇನು ಅಭ್ಯಂತರ ಇಲ್ಲ, ಆದ್ರೆ ಗುಣಮಟ್ಟದ CC ರಸ್ತೆಯನ್ನು ಮಾಡಬೇಕು, ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಮಾಡಬೇಕು. ಇದು ಧೂಳು ದುಮ್ಮು ಎಲ್ಲ ಸ್ಟಾರ್ಟ್ ಆಗಿದೆ, ಸಾರ್ವಜನಿಕರಿಗೆ ಬಹಳ ಆರೋಗ್ಯದ ಮೇಲೆ ಸಮಸ್ಯೆ ಬೀಳ್ತಾ ಇದೆ. ಹಾಗಾಗಿ ದಯವಿಟ್ಟು ಗುಣಮಟ್ಟದ ರಸ್ತೆಯನ್ನು ಮಾಡಿ ಅಂತ ಹೇಳ್ಕೊಂಡು, ಇನ್ನು ನಮ್ಮ ಪಕ್ಕದಲ್ಲಿ ಇರುವಂತ ಕಾರ್ಯಕರ್ತರಿದ್ದಾರೆ, ಅವರು ಕೂಡ ಒಂದೆರಡು ಮಾತಾಡ್ತಾರೆ ಸರ್. ಈ ಸಂದರ್ಭದಲ್ಲಿ ರಮೇಶ್ ನಾಯಕ್, ಜಿ ವೆಂಕಟೇಶ್, ಪಂಪಾಪತಿ ಹಡಪದ, ಸುಧಾಕರ್ ಅರೋಲಿ ಇದ್ದರು.